ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ಹೆಸರಾಗಿದೆ. ಆದರೆ ಅದರ ಹಿನ್ನೆಲೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಮೊದಲನೇದಾಗಿ ನಿಮ್ಮ ಹಿನ್ನೆಲೆಯ ಜೊತೆಗೆ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿನ್ನೆಲೆ ಏನು, ಹೇಗೆ ಬೆಳೆದು ಬಂತು? 1999 ಜನವರಿ 9ನೇ ತಾರೀಕು CMM ಗ್ರೂಪ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರ ಕುಟುಂಬದಿಂದ ಬಂದಿರೋದು. ಅಲ್ಲಿ ವಿದ್ಯಾಭ್ಯಾಸ ಆದಮೇಲೆ ಏನಾದರೂ ಮಾಡಬೇಕಂತ ಬೆಂಗಳೂರಿಗೆ ಬಂದುಬಿಟ್ಟು CMM ಗ್ರೂಪ್ ಅಂತ ಮಾಡಿದ್ವಿ. CMM ಗ್ರೂಪ್ ಮಾಡಿದಾಗ ನಾನು, ನಮ್ಮ ಬ್ರದರು, ಅಲ್ಲಿ ಫ್ರಂಟಲ್ಲಿ ಕೂತಿರ್ತಾರಲ್ಲ ಶಾಂತಾ ಮೇಡಮ್ ಅವರು, ನಮ್ಮ ಸೈಯದ್ ಮುಜೀಬ್ ಅಂತ 4-5 ಜನ ಇದ್ವಿ. ಬೆಳೀತಾ ರಿಯಲ್ ಎಸ್ಟೇಟ್ ಜೊತೆಗೆ ಗೋಲ್ಡ್ ಕಂಪನಿ ಸಹ CMM ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಮಾಡಿದ್ವಿ. ನನ್ನ ಮೂಲ ಉದ್ದೇಶ ಎಜುಕೇಷನ್ ಆದಮೇಲೆ ಏನಾದರೂ ಸರ್ಕಾರಿ ನೌಕರಿಗೆ ಸೇರಿಕೊಂಡ್ರೆ ನಾನು ಮಾತ್ರ ಜೀವನ ಮಾಡ್ತಾಯಿದ್ದೆ. ನನ್ನ ಉದ್ದೇಶ ಏನಿತ್ತು ಅಂದರೆ ನಾನೊಂದು 1000 ಜನರಿಗೆ ಕೆಲಸ ಕೊಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ನನ್ನ ಮೂಲ ಉದ್ದೇಶ ಇರುವುದರಿಂದ ನಾನು ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟೆ. ಅದು ಆ ದೇವರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ.